ಏನೇನೆಲ್ಲ ಸಿಗಲ್ಲ, ಅದು ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಬೇಕು, ನಮ್ಮ ಸ್ಟ್ರಗಲಲ್ಲಿ ನಾನೇ ಮಾಡ್ಕೊಳ್ಬೇಕು, ಬೇರೆ ಯಾರು ಬರೋದಿಲ್ಲ, ನನಗೆ ನಾನೇ ದಾರಿ. ಆ ದಾರಿಯನ್ನು ಹುಡ್ಕೊಳ್ಳೋದಕ್ಕೆ, ಆ ದಾರಿಯನ್ನು ಹುಡ್ಕೊಳ್ಬೇಕಂತ ಹೇಳಿದರೆ ನಾನಿರೋ ಜಾಗದಲ್ಲಿ ನಾನು ಹೇಗಿರಬೇಕು, ಏನೇನು ಕಲಿಬೇಕು, ಯಾವ ಸಂಸ್ಕಾರವನ್ನು ಪಡ್ಕೊಳ್ಬೇಕು, ಅದು ಯಾವಾಗ ಯೂಸ್ ಆಗುತ್ತೆ ಅನ್ನತಕ್ಕಂಥ ಎಲ್ಲ ಅಂಶಗಳನ್ನು ಅವರು ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಮಗೆ ಹೇಳಿದರು. ಅದನ್ನೇ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಈ ಪರ್ಸನಾಲಿಟಿ, ಬಿಹೇವಿಯರು, ಬ್ರೈನು, ಆರ್ಟು, ಸೋಲು, ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು, ನನ್ನ ಮೈಂಡ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಬದಲಾವಣೆ ಆಗುತ್ತೆ, ಯಾರನ್ನಾರು ನೋಡಿದರೆ ಏನಾಗುತ್ತೆ, ಏನು ಚೇಂಜ್ ಆಗುತ್ತೆ, ಇನ್ನೊಬ್ಬರ ಮಾತಿಗೆ ನಾನು ಹಿಂಗೆ ಇನ್ಫ್ಲೂಯೆನ್ಸ್ ಆಗಿ ನನ್ನ ನಡವಳಿಕೆಗಳನ್ನು ನಾನು ಬಳಸ್ಕೊಳ್ತೀನಿ, ಅದು ನಿಜನಾ, ಅದು ಸುಳ್ಳ, ನನ್ನ ಕಣ್ಣಲ್ಲೇ ನಾನು ನೋಡಿದ್ನ, ಬೇರೆ ಹೇಳೋದನ್ನ ನಾನು ಯಾಕೆ ಕೇಳಬೇಕು, ತಪ್ಪು ಮಾಡೋದನ್ನ, ಜೀವನದಲ್ಲಿ ಏನಾರ ಪಶ್ಚಾತ್ತಾಪ ಪಟ್ಟನ, ನನಗೇನಾರ ಕನ್ಫೆಷನ್ ಆಯಿತಾ, ನಾನು ಯಾಕೆ ತಪ್ಪು ಮಾಡಿದೆ, ಹಂಗೆ ಮಾಡಬಾರ್ದಾಗಿದ್ರೆ ಏನು ಮಾಡಬೇಕಿತ್ತು, ನಾನು ಎಲ್ಲಿ ನಾನು ಎಡವ್ರೆ. ಆಲ್ ದೀಸ್ ಥಿಂಗ್ಸ್ ಆರ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಓನ್ಲಿ ದ ಹ್ಯೂಮನ್ಸ್ ಕ್ಯಾನ್ ಡೂ ದೀಸ್ ಥಿಂಗ್ಸ್. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಅನಿಮಲ್ಸ್. ಓಕೆ, ಪ್ರಾಣಿಗಳನ್ನು ಮಾಡಲ್ಲ, ಮನುಷ್ಯರು ನಾವು ಮಾಡಬೇಕಾಗಿರೋದ್ರಿಂದ ನಾವು ಏನನ್ನ ಕಲಿಯೋಕ್ಕೆ ಅವಕಾಶ ಇದೆ, ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಬದುಕಲಿಕ್ಕೆ ಅವಕಾಶ ಇದೆ. ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಡಾರ್ಕ್ ವರ್ಕ್ ಮಾಡಿದರೆ, ಡಾರ್ಕ್ ವರ್ಕ್ ಅಂದರೆ ಏನು ಗೊತ್ತಾ, ಕದ್ದು ನೋಡೋದು, ಬೇರೆ ಮಾತು ಕೇಳೋದು, ಇನ್ನೇನೋ ಮಾಡೋದು, ಸುಳ್ಳು ಹೇಳೋದು, ಇನ್ನೇನೋ ಮಾಡೋದು, ಇವೆಲ್ಲ ಡಾರ್ಕ್ ವರ್ಕ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹಾರ್ಡ್ ವರ್ಕ್ ಬೇರೆ, ಡಾರ್ಕ್ ವರ್ಕ್ ಬೇರೆ. ಲೈಫಲ್ಲಿ ಯಾವತ್ತೂ ಹಾರ್ಡ್ ವರ್ಕ್ ಇರಬೇಕು. ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಸಕ್ಸಸ್ ಲೈಫ್ ಅನ್ನೋದು ನಾವು ಹೇಳಿರೋದು. ಹೌ ಟು ಬಿ ಎ ಸಕ್ಸಸ್ಫುಲ್ lead your life, how to become a successful man, how you can be success in your goals. ನಿಮ್ಮ ಗುರಿಗಳಲ್ಲಿ ನೀವು ಹಿಂಗೆ ವಿಜಯಶಾಲಿ ಆಗೋದು ಏನು ಅನ್ನೋದಕ್ಕೆ ಇದು ಬೇಡದಿಂದ ಪ್ಲ್ಯಾಟ್ಫಾರ್ಮಿಂದ ಆಗುತ್ತೆ. ಇವರು ಯಾರು ಬೇರೆಯವರು ಯಾರೂ ಅಲ್ಲ ಅವರು, ಆಯಿತಾ? ಅವರು 18 ವರ್ಷದ ಹಿಂದೆ ನೀನು ಕೂತ್ಕೊಂಡಿದ್ದಿಲ್ಲ, ಆ ಜಾಗದಲ್ಲೇ ಕೂತ್ಕೊಂಡಿದ್ರು. ನೀನು ಹೇಳ್ಸಿದ್ರಲ್ಲ, ನೀನು ಏನಕ್ಕೆ ಅವ್ರು ಹೇಳ್ಸಿದ್ದು, ಅವ್ರು ನೀನೇನು ಕೂತಿದ್ದು ಆ ಜಾಗದಲ್ಲೇ ಕೂತ್ಕೊಂಡಿದ್ವಿ 18 ವರ್ಷದಿಂದ. ಅಂದ್ರೆ ಏನು, ಅವರು ಇದೇ ಕಾಲೇಜ್ ಸ್ಟೂಡೆಂಟ್, ಅವ್ರಿಗೂ ರೀಟೀಚ್ ಸಿಕ್ಕಿತ್ತು ಪ್ರೋಬಿಂಗಲ್ಲಿ, ಆಯ್ತಾ? ಅವರು ನಿಮ್ಮ ಥರ ಕಷ್ಟಪಟ್ಟರು. ಈಗ ನೀವೇನು ಟೀಚರ್ಸಿಗೆ ಬೈತಾ ಇದ್ರಲ್ಲ, ಬೈಲಿಲ್ಲ. ಟೀಚರ್ಸ್ ಹೇಳಿದ್ರಲ್ಲ, ಕೇಳಿಸ್ಕೊಂಡ್ಲಿಕ್ಕೆ ಏನಾಗಿದ್ದಾರೆ ಇವಾಗ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಸ್ಟರ್ ಆಗಿದ್ದಾರೆ. ಅವ್ರನ್ನ ರೆಕಗ್ನೈಸ್ ಮಾಡುತ್ತೆ ಸೊಸೈಟಿ, ಅವರನ್ನು ಗುರುತಿಸುತ್ತೆ, ಅವರ ಟ್ಯಾಲೆಂಟನ್ನು ಗುರುತಿಸುತ್ತೆ, ಅವರ ಸಕ್ಸಸ್ಸನ್ನು ಗುರುತಿಸುತ್ತೆ, ಅವರ ಪ್ರೋಗ್ರೆಸ್ಸನ್ನು ಗುರುತಿಸುತ್ತೆ. ಅದು ಎಲ್ಲಿಂದ ಶುರುವಾಯಿತು? ಈ ಜಾಗದಿಂದ. ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಯು ಹ್ಯಾವ್ ಟು ಅಕ್ವೈರ್ ದ ನಾಲೆಡ್ಜ್. ದೆನ್ ಓನ್ಲಿ ದೇರ್ ಇಸ್ ಅ ಟ್ರಾನ್ಸ್ಫರ್ಮೇಷನ್ ಈಸ್ ಪಾಸಿಬಲ್. ಯಾರನ್ನೋ ಮುಖ ನೋಡಿಕೊಂಡ್ರೆ, ಯಾರದೋ ಹಿಂದೆ ಹೋದೆ, ಏನೋ ಮಾತಾಡಿದೆ, ಏನೋ ವಿಚಾರ ಮಾತಾಡಿದ್ರೆ ಅದು ರೂಪಾಂತರ ಅಲ್ಲ. ಅದು ಏನಾಗುತ್ತೆ, ಇನ್ಯಾವುದೋ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? HIV ಥರನೋ ಅಥವಾ ಕರೋನಾ ಥರನೋ ಇನ್ನೇನೋ ಒಂದು ರೂಪಾಂತರ ತಡಿ ಅಂತ ಕರಿತೀವಿ ನಾವು. ಆ ಥರ ಆಗುತ್ತೆ. ಅದು ಆಗಬಾರ್ದು ಅನ್ನೋದು ಬೇಕಾದರೆ ಸೊಸೈಟಿಯಲ್ಲಿ ವಾಂಟ್ ಟು ಬಿಕಮ್ ಎ ಆಡಿಯನ್ ಆರ್ ಬಿಕಮ್ ಎ ವಿಜುವಲ್ ಆರ್ ಯು ವಾಂಟ್ ಟು ಬಿಕಮ್ ಎ ರಿಸೋರ್ಸ್ಫುಲ್ನೆಸ್. Therefore, everything is within you. You have to bring out. You have to channelize in a right way. ಆಗಿದ್ರೆ ಮಾತ್ರ ಸಾಧ್ಯ ಆಗೋದು. ಸೊ ಇಲ್ಲಿಂದ ನೋಡಿ ಕಲ್ತ್ಕೊಂಡು ಹೋಗಿ ಚೆನ್ನಾಗಿ ತಿಳ್ಕೊಂಡು, ಸೊ ಸ್ಟಿಲ್ ದೇ ಹ್ಯಾವ್ ರೆಕಗ್ನೈಸ್ ದ ಆಲ್ಮಾ ಮ್ಯಾಟರ್. ಆಲ್ಮಾ ಮ್ಯಾಟರ್ ಗೊತ್ತಾ? ತಾನು ಕಲಿತಂಥ ಸಂಸ್ಥೆ, ನಾನು ಕಲಿತಂಥ ವಿದ್ಯೆ, ನಾನು ಇದ್ದಂಥ ಜಾಗ, ಅಲ್ಲಿ ನಾನು ಕಲಿತಿದ್ದೆಷ್ಟು, ಸಾಧಿಸಿದ್ದೆಷ್ಟು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವರಷ್ಟು ಖುಷಿಯಾಗಿ ಬಂದು ಇಷ್ಟೊಂದು ವಿಷಯನೆಲ್ಲ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅಂದರೆ, ಈಸ್ ಇಟ್ ರಿಸೋರ್ಸ್ಫುಲ್ನೆಸ್ ಆರ್ ಗ್ರೇಟ್ಫುಲ್ನೆಸ್? ದೆನ್ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಈ ಥರ ಅವಕಾಶ ನಿಮಗೂ ಇದೆ. You can also become like her tomorrow or in future. Only
ಯುವರ್ ಗೋಲ್, ಯುವರ್ ವಿಷನ್. ಆ ಗೋಲು ಮತ್ತು ವಿಷನ್ನ ಮಧ್ಯದಲ್ಲಿ ಆ ಮಿರರ್ ಅಂತ ಹೇಳಿರಲ್ಲ, ಆ ಮಿರರ್ ಇಟ್ಕೊಳ್ಳಿ, ಮಿರರ್ನ ಇಟ್ಕೊಳ್ಳಿ. ಆ ಮಿರರ್ ಇಟ್ಕೊಂಡು ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡಿಕೊಂಡ್ರೆ, ಅನಲೈಸ್ ಮಾಡಿಕೊಂಡ್ರೆ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ಯಾಕೆ ಹಾಳು ಮಾಡ್ಕೊಳ್ತಾರೆ ಅಂದರೆ, ಭವಿಷ್ಯ ಚೆನ್ನಾಗಿದ್ರೂ ಹಾಳು ಮಾಡ್ಕೊಳ್ತಾರೆ. ಯಾಕೆಂದರೆ ಸೆಲ್ಫ್, ನಾನು, ನನ್ನದು ಅನ್ನೋದನ್ನು ಯಾರು ಅರ್ಥಕೊಂಡಿರೋದಿಲ್ವೋ ಅವರು ಅದನ್ನು ಹಾಳು ಮಾಡಿಕೊಳ್ತಾರೆ. ಕರೆಕ್ಟಾ? ಯಾವತ್ತು ನಾವು ದೂರದೃಷ್ಟಿ ಇರಬೇಕು, ಹತ್ತಿರ ದೃಷ್ಟಿ ಇರಬಾರ್ದು. ಲಾಂಗ್ ರೇಂಜಲ್ಲಿ ನೋಡಬೇಕು, ಶಾರ್ಟ್ ರೇಂಜಲ್ಲಿ ನೋಡಬಾರ್ದು. ಆ ಥರ ವೇನಲ್ಲಿ ನಿಮ್ಮ ಪರ್ಸ್ನಾಲಿಟಿಯನ್ನು, ನಿಮ್ಮ ಬಿಹೇವಿಯರನ್ನು, ನಿಮ್ಮ ಮೈಂಡನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ನಡವಳಿಕೆಯನ್ನು, ನಿಮ್ಮ ಆತ್ಮವನ್ನು, ನಿಮ್ಮ ಸೋಲನ್ನು ನೀವೇ ನಿಯಂತ್ರಿಸಿಕೊಳ್ಳುವರಾದರೆ ಮಾತ್ರ ಇವೆಲ್ಲದಕ್ಕೂ ಸಾಧ್ಯ ಆಗೋದಕ್ಕೆ ಪ್ರಿಯಾಂಕಾ ವರ್ಮಾ ಇಸ್ ಅನ್ ಎಕ್ಸಾಂಪಲ್. ಸೊ therefore, all of you should feel proud. We should feel proud and express our sincere gratitude from our end to Priyanka Verma for her wonderful session on neuro-linguistic programming. Thank you. All the best for your future endeavors. Thank you. So now I request Principal Madam to felicitate so our progress and our success. Anyone want to say anything within a minute? Yes, come fast. Come fast. ದಾರಿಗಳು ಹೇಗಿದೆ ನಿಮಗೆ ಮುಂದೆ ಅನ್ನೋದಕ್ಕೆ. How the path is open for you. What are the roads are there for you. Different paths and goals, avenues, ಇವೆಲ್ಲ ಪದಗಳನ್ನ ಯೂಸ್ ಮಾಡ್ತೀವಿ ನಾವು. So you have to hear and remember. ಇವತ್ತಿನ ಸೆಷನ್ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಈ ಸೆಷನ್ ಮುಖಾಂತರ ನಾನು ಎಲ್ಲೋ 3 ಕೋಟ್ ಓದಿದೆ, ಅದು ಇವತ್ತಿಗೆ ಹೇಳಬೇಕು ಅಂತ ನೆನಪಾಗಿದ್ರು. DVG ಅವರು ಮ್ಯಾಮ್ ಹೇಳಿದಂಗೆನೆ, ಇರುವ ಭಾಗ್ಯವನ್ನೆಂದು ಬಾರನೆಂಬುದನ್ನು ಬಿಡು, ಅನುಶಕ್ತಿದೆ ದಾರಿ. ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಕೊರಗೋದು ಬೇಡ, ಏನು ತಗೋಬಹುದು, ಅದನ್ನ ಹೇಗೆ ಸಂಪಾದಿಸ್ಬೇಕು ಅನ್ನೋದನ್ನ ಮ್ಯಾಮ್ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ದೆ ನಾನು, ಫಿಯರ್ಗೆ 2 ಅರ್ಥ ಇದೆ ಅಂತ. ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್. ನಮ್ಮ ಹತ್ರನೇ ಆಪ್ಷನ್ ಇದೆ. ಆ ಆಪ್ಷನ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊತೀವಿ ಅನ್ನೋದು ಕೂಡ ನಮ್ಮ ಹತ್ರನೇ ಇದೆ. ನಮ್ಮ ಮೈಂಡಲ್ಲೇ ಎಲ್ಲ ಕೂಡ ಅಡಗಿದೆ ಅನ್ನೋದು ಕೂಡ ಮ್ಯಾಮ್ ನಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ದ ಚಾಯ್ಸ್ ಇಸ್ ಅವರ್ಸ್. ಎಲ್ಲ ಮರೆತು ಓಡೋಗ್ತೀವ ಅಥವಾ ಎಲ್ಲ ಎದುರಿಸಿ ನಿಲ್ತೀವ, ಅದನ್ನ ನಾವೇ ನೋಡ್ಕೋಬೇಕು. ಜೊತೆಗೆ ಇನ್ನೊಂದು ಕಡೆ ಮಾತು, ಪರ್ಫಾರ್ಮ್ ಲೈಕ್ ಯು ಆರ್ ನೆವರ್ ಲಾಸ್ಟ್ ಅಂಡ್ ಪ್ರಾಕ್ಟೀಸ್ ಲೈಕ್ ಯು ಆರ್ ನೆವರ್ ಒನ್. ಈ ಮಾತು ಪ್ರತಿಯೊಬ್ಬರಿಗೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ನಾವು ಪ್ರತಿಯೊಬ್ಬ ಟೀಚರ್, ಪ್ರತಿಯೊಬ್ಬ ಇಲ್ಲಿ ನಾವೇನು ಚಾಂಪಿಯನ್ ಅಂತ ನಾವು ಏನು ಅಂದ್ಕೊಂಡಿದೀವಲ್ಲ, ಈ ಮಾತನ್ನ ನಾವು ಪ್ರತಿಯೊಬ್ಬರಿಗೂ ಅಳವಡಿಸ್ಕೋಬೇಕು. ನಾವು ಯಾವತ್ತೂ ಗೆದ್ದೇ ಇಲ್ಲ ಅನ್ನಂಗೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಯಾವತ್ತೂ ಸೋತೆ ಇಲ್ಲ ಅನ್ನಂಗೆ ನಾವು ಪರ್ಫಾರ್ಮೆನ್ಸ್ ಕೊಡಬೇಕು. ಯಾವಾಗ ಈ ಗುಣಗಳು ನಮ್ಮಲ್ಲಿ ಬರುತ್ತೋ, ನಾವೇನು ಅಂದ್ಕೊಂಡಿದೀವೋ ಆ ಗುರಿ ತಲುಪೋದಕ್ಕೆ ಯಾವುದೇ ರೀತಿಯಂತ ಅಡ್ಡಿಗಳು ಬರಲ್ಲ. ಅದನ್ನ ಬಂದ್ರು ಎದುರಿಸ್ಕೊ ಹೋಗ್ತೀವಿ ಅನ್ನೋ ತಾಕತ್ ನಮ್ಮಲ್ಲಿದೆ, ಆ ಶಕ್ತಿ ನಮ್ಮಲ್ಲಿದೆ ಅಂತ ಮ್ಯಾಮ್ ನಮಗೆ ಹೇಳಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸ್ತಾ ಹೋಗ್ಬೇಕು. ಥ್ಯಾಂಕ್ ಯು. ಓಕೆ, anyone from this side? Quick, fast. ಜೀವನದಲ್ಲಿ ನಾವು ಯಾವತ್ತೂ ಮುಂದೆ ಬರಲ್ಲ, ಇಲ್ಲೇ ಇರ್ತೀವಿ. ಯಾಕೆಂದ್ರೆ ಬೇರೆ ಮಾತು ನಮಗೆ ತುಂಬಾ ಇಷ್ಟ, ಬೇರೆ ವಿಷಯ, ಬೇರೆ ಮಾತು ಅಂದ್ರೆ ತುಂಬಾ ಇಷ್ಟ. ಅವಾಗ ಬಹಳ ಕ್ಯೂರಿಯಸ್ ಆಗಿರ್ತೀವಿ. ಈಗ ಬನ್ನಿ ಅಂದ್ರೆ ಬರಲ್ಲ ಅಲ್ವಾ?
ಬೇರೆ ವಿಚಾರ ಹೇಳ್ಕೊಡ್ತಾರೆ. ದಿಸ್ ಇಸ್ ಆಟಿಟ್ಯೂಡ್ ಅಂತ ಕರೆಯೋದು. Good afternoon, everyone. So, ma'am has given her. ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಲೈಫಲ್ಲಿ ನಾವು ಎಲ್ಲರನ್ನೂ ಹೇಗೆ ಅಳವಡಿಸ್ಕೊಂಡು ಹೋಗ್ಬೇಕು ಅಂತ. ಸೊ ಎಲ್ಲರ ಲೈಫು ಬೆಡ್ ಆಫ್ ರೋಸಸ್ ಇರಲ್ಲ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಫೇಸ್ ಮಾಡ್ತೀವಿ. ಸೊ ಆ ಪ್ರಾಬ್ಲಮ್ ಅಲ್ಲೇ ಪ್ರಾಬ್ಲಮ್ ಬಂತಪ್ಪ ಅಂತ ಅಲ್ಲೇ ಕುತ್ಕೊಳ್ಳೋ ಬದಲು ಅದನ್ನ ಫೇಸ್ ಮಾಡಿ ಮುಂದೆ ಹೇಗೆ ಬರಬೇಕು ಅಂತ ಮ್ಯಾಮ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಇವತ್ತು. ಆ್ಯಂಡ್ ನಾವಿಲ್ಲಿ ಎಲ್ಲರೂ ಬಂದಿರೋದು ನಮ್ಮ ಕನ್ಸು, ಬಿಕಾಸ್ ಪ್ರತಿಯೊಬ್ಬರು ಕನಸಿರುತ್ತೆ ನಾವು B.Ed ಮಾಡಿ ಒಳ್ಳೆ ಟೀಚರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಸೊ ಅದ್ರ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಿ ಬೇರೆ ವಿಚಾರಗಳನ್ನೆಲ್ಲ ಬಿಟ್ಟು ಇವಾಗ ಸ್ಕಿಲ್ಸ್ ಎಲ್ಲ ನಡೀತದೆ, ಎಲ್ಲರೂ ಇದರಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಮ್ಯಾಮ್ ಹೇಳಿದ್ದನ್ನ ಅದನ್ನ ಅಳವಡಿಸ್ಕೊಂಡು ಮಾಡಿದ್ರೆ ಸೊ ವಿ ಆಲ್ ವಿಲ್ ಬಿ ಅ ವೆರಿ ಎಫೆಕ್ಟಿವ್ ಆ್ಯಂಡ್ ಗ್ರೇಟ್ ಟೀಚರ್. ಥ್ಯಾಂಕ್ ಯು ಮ್ಯಾಮ್. Okay. So now you can go home with positive attitude, positive thoughts, and then start thinking, how can I give teaching skill, current skills in a much more better than today. So that is the idea you can keep in mind, and you can. Okay. Last page, wait. Now you know what ತುಂಬ ಅರ್ಜೆಂಟ್ ಆಗಿರೋದು. So if I can teach something, I should also follow that, right? So I am also going with the belief that one day I will learn Kannada. Okay? So okay. So when you were having the break, ma'am was teaching me. She was revising with all the things that I learned when I was here in Bangalore. So she was teaching me 1 to 10. Okay, so I have learned it, and just little bit I will show you, and after that you all have to teach me. Okay, so one is 1, 2, 3, 4, 5, 6, 7 is what? 8, 9, and 10. Okay, so 1 to 10 I have learned, and 11 to 100 you have to teach me. Okay, so next time when I am coming to learn from you. So you have to be great so that I will get inspired and learn Kannada from all of you, and maybe something more than that. Okay, so go with a great belief that you are already best, already great. Thank you so much once again, Meena ma'am, Harish. Thank you. Okay, thank you. So you can wait. Okay. Some formalities, finish it, and then you can.